ಹಲೋ ನಮಸ್ತೆ. ಬನ್ನಿ ಸ್ನೇಹಿತರೆ, ಮಂತ್ರಾಲಯ ನೋಡೋಣ ಬನ್ನಿ. ಭೂಮಿ ಮೇಲಿನ ಸ್ವರ್ಗ ನೋಡೋಕ್ಕೆ ಹೋಗೋಣ ಬನ್ನಿ. ಮಂತ್ರಾಲಯ ನಮ್ಮ ಬೆಂಗಳೂರಿಂದನೂ 375 ಕಿಲೋಮೀಟ್ರ್ ಐತೆ. ಬನ್ನಿ ಸ್ನೇಹಿತರೆ, ನೋಡಿ ನಮ್ಮ ಮಂತ್ರಾಲಯ ರಾಯರು ನೆಲೆಸಿರುವ. ನೋಡಿ ಎಷ್ಟು ದೊಡ್ಡದಾಗೈತೆ ರಾಯರು ನೆಲೆಸಿರುವ ಇಡೀ ನೋಡಿ ಸ್ನೇಹಿತರೆ, ಏನು ಬೇಕಾದರೂ ತಗೊಳ್ಳಿ. ದೇವಸ್ಥಾನ ಆದಮೇಲೆ ಬೇಜಾನೈತೆ. ಕಲ್ಲಂಗಡಿ ಮತ್ತು ಆಡು ಅಲ್ಲಿಂದ ಬರುವಾಗ ಟೂರಿಸ್ಟ್ ತಗೊಂಡು ಬರ್ತಿರಲ್ಲ, ಮನೆಗೆ ಬಂದ ಮೇಲೆ ಮನೆಗೆ ವಾಪಸ್ ಬರೋವಾಗ ಏನು ಬೇಕಾದರೂ ನಿಮಗೆಲ್ಲ ಸಿಗುತ್ತೆ. ಎಲ್ಲ ತಗೊಂಡು ಬಂದು ನಾವು ತಿನ್ನೋ. ನೋಡಿ, ಕಡಲೆಕಾಯಿ ಬರ್ತಾಯಿದೆ. ಒಳ್ಳೆ ವಿಶಾಲವಾದ ಮಂತ್ರಾಲಯ, ಭೂಮಿ ಮೇಲಿನ ಸ್ವರ್ಗ ಮಂತ್ರಾಲಯ. ನೋಡಿ ಎಷ್ಟು ವಿಶಾಲವಾಗೈತೆ. ದಾರುಗಳು ಕೈ ಕಟ್ಕೊಳ್ಳೋಕ್ಕೆ ಅಲ್ಲಿಂದ ತಗೊಂಬರ್ಬೋದು. ನೋಡಿ, ತಗೊಳ್ಳಿ, ಯಾರು ಬೇಕಾದರೂ ತಗೊಳ್ಳಿ. ಪಾನಿಪುರಿ ತಿನ್ನೋಕೆ ಬನ್ನಿ. ಕಲ್ಲಂಗಡಿ, ಒಳ್ಳೆ ಪಾರ್ಕಿಂಗು. ನೋಡಿ ಎಷ್ಟು ಉದ್ದಕ್ಕೂ ಒಂದೇ ದೇವಸ್ಥಾನ, ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ. ಸ್ನೇಹಿತರೆ, ಒಂದು ಏನಾನ ನೀವು ತುಂಗಭದ್ರಾ ನದಿ ಪಕ್ಕದಲ್ಲೈತೆ, ಅಲ್ಲಿ ಹೋಗಿ ಸ್ನಾನ ಮಾಡಿ. ನಿಮಗೆ ಬಂದಿರುವ ಕಷ್ಟ ಎಲ್ಲಗಳು ಪರಿಹಾರ ಆಗುತ್ತೆ. ನೀವು ರೂಮಲ್ಲಿ ಸ್ನಾನ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ತುಂಗಭದ್ರಾ ನದಿ ಐತೆ ಪಕ್ಕದಲ್ಲಿ, ಹೋಗಿ ಅಲ್ಲಿ ಸ್ನಾನ ಮಾಡಿ. ನಿಮ್ಮ ಕಷ್ಟಗಳೆಲ್ಲ ಅಲ್ಲಿ ಪರಿಹಾರ ಆಗುತ್ತೆ. ಎಲ್ಲ ತೆಲುಗಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಇಲ್ಲಿ ಓದ್ಕೊಳ್ಳಿ. ಹೆಬ್ಬಾಗಿಲು ಅಂತೀರಿ ನಾವು. ಊರಿಗೆ ಥರ ಹೆಬ್ಬಾಗಿಲು, ಅದೇ ದೇವಸ್ಥಾನಕ್ಕೆ ಹೆಬ್ಬಾಗಿಲು ಅದು.
ದಯವಿಟ್ಟು ಎಲ್ಲ ಹೈಪ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೈಪ್ ಮಾಡೋದು ಮಾತ್ರ ಮರಿಬೇಡಿ ಚಾನಲ್ಗೆ. ನಾವು ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾಯಿದ್ವಿ ನಡ್ಕೊಂಡು ಇವಾಗ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾಯಿದ್ವಿ. ದಯವಿಟ್ಟು ಸಹಕರಿಸಿ, ವಿಡಿಯೋನ ಕಡೆ ತನಕ ನೋಡಿ. ನಡ್ಕೊಂಡು ಹೋಗ್ತಾ ಇರೋದು ಇವಾಗ ನಾವು. ಎಲ್ರಿಗೂ ಬಾಯ್.